12 ತಿಂಗಳು ಏನು ಬದುಕಿಸ್ತೀವಲ್ಲ ಅದ್ರದ್ದು ಏನು ತುಡುಗು ಮಾಡಾಕತ್ತಲ್ಲ ಅನಿವಾರ್ಯ ತುಡ್ದಿವಲ್ಲ ದುಡ್ದಿಲ್ಲ ಮತ್ತು ನಾನಂತೂ ದುಡ್ದನಿ ಇಷ್ಟು ಗಟ್ಸ್ಗೆ ಮಾತಾಡ್ಬೇಕಂದ್ರೆ ಇಲ್ಲ 300 ಕೇಳ್ರಿ ನಂದು ಏಟಾಗೈತೆ ಮಾಮ ಅಲ್ಲಿ ಒಂದು 200-300 ಟನ್ನ ಇಲ್ಲೊಂದು ಯಾರ 200 ಟನ್ ಭಾಳ ಅಂದ್ರೆ ಒಂದು 400-500 ಟನ್ ಕಬ್ಬಿನ ಅವ್ರು ನಮ್ಮ ಅಂತಂಬ್ರಲ್ಲಿ 2,000 ಟನ್ ಹಾಕಿದ್ರೆ ಬೇಡ ನಮ್ದು ಅಷ್ಟೇ ಹೇಳಿ 500 ಟನ್ ನಮ್ಗೆ 500 ಏಟಾಗೈತಿಪ್ಪ ನಾ ಬೇರೆದವ್ರು ಹೇಳಂಗಿಲ್ಲ ಅಲ್ಲೂ ನಾವು ತುಡ್ದದ್ದು ಕಬ್ಬಿನ ಬೆಲ್ಲ ನಾವು ತಗೊಳಕ್ಕೆ ನೀವು ಅಂದಾಕೈತೀರಿ ಅಂದ್ರೆ ಅದಕ್ಕಾಗಿನ ನಾವು ಅಂಜಿಲ್ಲ 5 ದಿನದಿಂದ ಏನು ಹೋರಾಟ ಮಾಡಾಕೈತಿಲ್ಲ ಇವತ್ತು 5ನೇ ದಿನದ ಸ್ಟೇಜ್ ಹಾಕೈತೀವಿ ಇದು ಇದ್ರ ಪ್ರತಿಫಲ ಸತ್ಯಕ್ಕೆ ಪ್ರತಿಫಲ ಸಿಗುತ್ತೈತಿ ಕೊಡ ತುಂಬಿಗಳಕ್ಕೆ ಉಳ್ಳೋದನ ಪಾಪ ತುಂಬಿತನ ಉಳ್ಳೋದನ ನಮಗೆ ಯಾರಿಗೂ ರಾಜಕಾರಣಿಗಳು ದ್ವೇಷಿಲ್ಲ ಯಾರು ಕೆಲಸ ಮಾಡಂಗಿಲ್ಲ ಸಿಟ್ಟು ಬರ್ತೈತಿ ಯಾರೋ ಕಬ್ಬಿನ ಫ್ಯಾಕ್ಟ್ರಿ ಮಾಲಕ್ರೇನು ಕಾರ್ಖಾನೆ ಮಾಲಕ್ರಿಂದಾರಲ್ಲ ಅವ್ರ ದೊಡ್ಡ ದೇಶ ಇಲ್ಲ ನಾವು ದುಡ್ದೀವಿ ನಿನ್ನ ಫ್ಯಾಕ್ಟ್ರಿ ಕಬ್ಬು ಕಳಿಸೀವಿ ಅದ್ರ ಬಿಲ್ ಕೊಡಪ್ಪ ಅಂತ ಹೊಯ್ಕೊಳಕತ್ತೀವಿ 5 ದಿನದಿಂದ ಅವ್ರಿಗೆ ಇಲ್ಲ ಆಗೈತಿ ಬಟ್ ಅವ್ರೇನು ಜಿಲ್ಲಾಧಿಕಾರಿಗಳು ಮತ್ತು ಏನು ಪೊಲೀಸ್ ಕಮಿಷನರ್ ಬಂದು ನಮಗೆ ಇವತ್ತೊಂದು ಭರವಸೆ ಕೊಟ್ಟಾರ ನಾಳೆ ಕೆಚ್ಚು ಬೇರೆ ಐತಂತೇಳಿ ಯಾಕಂದ್ರೆ ನಾವು ಎಲ್ಲರೂ ಇವತ್ತು 2 ಲಕ್ಷ ಜನ ಕೂಡಿ ಏನು ನಮ್ಮ ಶಶಿಕಾಂತ್ ಅಜ್ಜಾರು ಮತ್ತು ನಮ್ಮ ಏನು ಚುನ್ನಪ್ಪ ಪೂಜಾರಿ ಅವ್ರದಾರ ಅವ್ರ ಮೇಲೆ ವಿಶ್ವಾಸ ಐತಿಲ್ರಂತ ಐತಿಲ್ರಿ ಯಾಕಪ್ಪ ಅಂತಂದ್ರೆ ನಾವು ಹರಿದಂಥ ತಂದೆ ತಾಯಿ ಮೇಲೆ ಹೆಂಗೆ ವಿಶ್ವಾಸ ಇಟ್ವಲ್ಲ ಅವ್ರ ಮೇಲೂ ವಿಶ್ವಾಸ ಇಡ್ಲೇಬೇಕು ವಿಶ್ವಾಸ ಇಟ್ಟಾಗ ಇವತ್ತು 5ನೇ ದಿನದ ಹೋರಾಟ ಈಗ ಇವತ್ತು ಗುರ್ಲಾಪುರಲ್ಲಿ ಚಿಕ್ಕೋಡಿ ಬಂದಾಗೈತೆ ಹಾರುಗೇರಿ ಕ್ರಾಸ್ ಹಾರುಗೇರಿ ಗೋಕಾಕ್ ಮಾಲಿನಿ ಕ್ರಾಸ್ ನಿನ್ನೆ ಫ್ಲೈಟ್ ನಿಲ್ಸಿದ ತಾಕತ್ ಒಂದು ಬಾಂಬೆ ಹೋಗೋ ಫ್ಲೈಟ 15 ನಿಮಿಷ ಲೇಟ್ ಹೋಗೈತಿ ನಿಮ್ಗೆ ತಾಕತ್ತಿದೆ ಇದು ಗುರ್ಲಾಪುರ ಕ್ರಾಸ್ ತಾಕತ್ ಗುರ್ಲಾಪುರದಾಗ ಏನು ಇವತ್ತು ಹಿರಿಯರು ಬಂದಾರಲ್ಲಿ ಅಂಥವ್ರೆಲ್ಲ ಭಾಳ ಪುಣ್ಯವಂತರದಾರ ನೀವು ಅಲ್ಲ ಅಂತೇಳಿ ಅಲ್ಲ ಆದ್ರೆ ಈ ಗುರ್ಲಾಪುರದಾಗ ಏನು ಹುಟ್ಟ್ಯಾರ ಎಲ್ಲ ಜನರ ಅವರೊಂದು ಭಾಳ ಪುಣ್ಯ ಮಾಡ್ಯಾರ ನಿಮ್ಗೆ ಯಾಕೆ ಹೇಳ್ತಂದ್ರೆ ಇವೆಲ್ಲ ಇತಿಹಾಸದಾಗ ಎಲ್ಲ ಬರೆಯಂಗಿಲ್ಲ ಬೈತಾನ ಈ ಭೂಮಿ ತಲೆ ಮೇಲೆ 84 ಲಕ್ಷ ಜೀವರಾಶಿ ಇದಾವಿಲ್ಲ ನಮ್ಗೆ 5-6 ದಿನ ಹಿಂಗೆ ಬಿಟ್ಟಿವಿ ಮಾನವರಾಗಿ ಹೋಗಿ ಮುಟ್ಟಿವಿ ನಮ್ಮ ತಂದೆ ತಾಯಿ ಜನ್ಮ ಒಮ್ಮೆ ಕೊಟ್ಟಾರಿಲ್ಲ ನಾವು ಏನೈತಲ್ಲ ಇಲ್ಲಪ್ಪ ಮಾಡ್ರಿ 80% ಕರೆಕ್ಟ್ ಇರಲಿಲ್ಲ 90 ಇರ್ರಿ 100ಕ್ಕೆ 100 ಫೇಲ್ ಮಾಡಿದ್ರೆ ನಾವು ರೋಡಿಗೆ ಬಂದೀವಿ ಕರೆನ ಸುಳ್ಳ ಆದರೆ ಗುರ್ಲಾಪುರದ ಏನು ಗ್ರಾಮದ ಎಲ್ಲ ಜನರಲ್ಲ ಅವರು 100ಕ್ಕೆ 100 ಸತ್ಯವಂತರು ಇವತ್ತಿಂದ ಇಲ್ಲಿ ಅವ್ರು ಪುಣ್ಯವಂತರದಾರ ಅದಕ್ಕಾಗಿ ಈ ಥರ ಮಠದಂಗೆ ದಾಸೋಗ ನಡೆದೈತಿ ಇದು ಎಲ್ಲಿಯೂ ನಡೆಯಂಗಿಲ್ಲ ರೀ ಯಾಕಂದ್ರೆ ಆ ಜಾಗಕ್ಕೊಂದು ಅಷ್ಟು ಮಹತ್ವ ಇರ್ತೈತಿ ಅದಕ್ಕಾಗಿ ಇವೆಲ್ಲ ನಡೀತಾವೆ ಎಷ್ಟು ಸನ್ಯಾಸಿಗಳು ಬಂದರು ಇದು ಕರೆದ್ರೂ ಬರಂಗಿಲ್ಲ ರೀ ರೊಕ್ಕ ಕೊಟ್ಟರು ಬರಂಗಿಲ್ಲ ನಂಬರ್ ಹಚ್ಚರು ಬರಂಗಿಲ್ಲ ಆದ್ರೆ ತಾವಾಗಿನ ಇಂಥ ಮಹಾಪುರುಷರ ಈ ವೇದಿಕೆಗೆ ಬರ್ತಾರಪ್ಪ ಅಂತಂದ್ರೆ ಇದ್ರ ತಾಕತ್ತ ಎಲ್ಲರ ಶಶಿಕಾಂತ್ ಗುರೂಜಿಯವರು ನಿಮ್ಗೆ ಹೇಳ್ತೀನಿ ಅವ್ರಿಗೆ 3 ದಿನ ಆಯಿತು ಅವ್ರಿಗೆ ಆರಾಮಿರಲಿಲ್ಲ ಆ್ಯಕ್ಚುಲಿ ಪಾಪ ಆದರೂ ಸಹ ಅವರು ಈಗ ಬಂದಾರಲ್ಲ ಇನ್ನು ರಾತ್ರಿ 12ಕ್ಕೆ ಹೋಗ್ತಾರೆ ನಿನ್ನೊಬ್ರು ಹಾಸ್ಪಿಟಲ್ದಾಗಿತ್ತು ಇಲ್ರಿ ನಾವು ಹೋಗ್ತೀವಿ ಅಂತ ಯಾಕೆ ಅವ್ರಿಗೆ ಯಾರೂ ಮುಂದೆ ಯಾರೂ ಇಲ್ಲ ಬರೇ ರೈತಗೆ ಒಳ್ಳೇದು ಆಗಲಿ ಅನ್ನೋದೊಂದು ಅದರ ಆಶೀರ್ವಾದ ಇದೆ ನಮ್ಮ ಮೇಲೆ ಮಾನ್ಯ ಒಬ್ರು MP ಅವ್ರು ಬಂದು ನಾವೇ ಹೋಟೆಲ್ ಕಳಿಸೋಲ್ಲ ಬರೀ 2 ಕ್ವಶನ್ ಮಾಡ್ಯಾರ ಏನೋ ಉತ್ತರ ಬಂದಿಲ್ಲ ಅದಕ್ಕಾಗಿನೇ ನಾವು ಯಾವ ರಾಜಕಾರಣಿಗಳ ದುಶ್ಮನಗಳಲ್ಲ ದುಶ್ಮನ ಅಂದ್ರೆ ಏನು ವೈರಿಗಳಲ್ಲ ನಮಗೇನು ಬೇಕಾಗೈತೆ ನಮಗೆ ಕಬ್ಬಿನ ಬಿಲ್ ಬೇಕಾಗೈತೆ ಕಬ್ಬಿನ ಬಿಲ್ ಇದನ್ನು ತಗೊಂಡು ಇಲ್ಲಿಂದ 2 ಲಕ್ಷ ಮಂದಿನ ಕೂಡಿಸಿ ಇವತ್ತು ಬಿಲ್ ತಗೊಂಡು ಬಿಲ್ ತಗೊಂಡು 2-3 ನಾವು ಕಂಡೀಷನ್ಸ್ ಇದಾವೆ ಕಾಟಾ ಬಿಲ್ ಏನು ಮುಂದಿನ ನಮ್ಮ ಇವೆಲ್ಲ ಮುಂದೆ ಭಾಳ ಅದಾವ ಅದಕ್ಕಾಗೇನ ಬಟ್ ನಮ್ಮದೊಂದು ಕೊರತೆ ಐತಿ ನಿಮ್ಮಿಂದ ನಾ ಎಲ್ಲರ ಕಡೆ ಕಾಲು ಬಿಟ್ಟು ಹೋಗೋದು ಎದಕ್ಕೆ ಒಗ್ಗಟ್ಟಾಗೋದು ಒಳ್ಳೇದಕ್ಕೆ ಒಗ್ಗಟ್ಟಾಗ್ರಿ ಕಲ್ಲು ಉಗಿದಕ್ಕೆ ಒಗ್ಗಟ್ಟಾಗಬೇಡ್ರಿ ಯಾರ್ದಾರ ಕಾಲು ಜಗ್ಗೋದಕ್ಕೆ ಒಗ್ಗಟ್ಟಾಗಬೇಡ್ರಿ ಯಾವ ಕುರುಬ್ರಲ್ಲಿ ಲಿಂಗಾಯತರ ಯಾರು ಇಲ್ಲ ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ಎರಡೇ ಜಾತಿ ಈಗ ಯಾವುದಿದೆ ಒಂದೇ ಕುಲ ಯಾವ ಕುಲ ರೈತ ಕುಲ ಈ ಕುಲದಲ್ಲಿ ಹೊಂಟ್ರೆ ಈ ವೇದಿಕೆ ಅವರಿಗೆ ಅರ್ಹತೆ ಇದೆ
ಯಾರಾದ್ರೂ ಮನಸ್ಸಲ್ಲಿ ನಾ ಆ ಜಾತಿ ಈ ಜಾತಿ ಅಂದ್ರೆ ಈ ವೇದಿಕೆ ಅವ್ರಿಗೆ ಹಾರಲ್ಲ. ಯಾಕಪ್ಪ ಅಂದ್ರೆ ನಾವು 5 ಟನ್ ಬೆಳೀಲಿ, 10 ಟನ್ ಬೆಳೀಲಿ, 20 ಟನ್ ಬೆಳೀಲಿ, 1000 ಟನ್ ಬೆಳೀಲಿ, 2000 ಟನ್ ಬೆಳೀಲಿ, ನಾವು ಎಷ್ಟು ದುಡಿತೀವಲ್ಲ ಅಷ್ಟು ಕಬ್ಬ ಬೆಳೆಸೀವಿ, ಅಷ್ಟು ನಮಗೆ ನಮ್ಮ ಅಕೌಂಟಿಗೆ ರೊಕ್ಕ ಬರುತ್ತೆ. ಕರೆನ ಸುಳ್ಳು? ಏನ ಸ್ವಾಮಿಗಳ ಅಕೌಂಟ್ಗೆ, ಚುನಾಪನ ಅಕೌಂಟ್ಗೆ, ಅಥವಾ ಏನ ಈ ರಾಜ್ಯ ರೈತ ಸಂಘ ಏನ ಸಂಘಟನೆ ಅವ್ರ ಅಕೌಂಟ್ಗೆ ಹಾಕಿರೋ? ನಿಸ್ವಾರ್ಥಕ ಸೇವಕರು. ನಮ್ಮ 3 ತಿಂಗಳು ಅವ್ರ ಸೈನಿಕ, 3 ತಿಂಗಳು ಅವ್ರ ಜೊತೆ ಅದಾನೆ. ಯಾಕಂದ್ರೆ ಅವ್ರ ಅಂತ ಸಾಧನೆ 3 ತಿಂಗಳದಾಗ ಇದು 2ನೇ ಸಾಧನೆ ನಡೆದಿದೆ, ಇನ್ನೊಂದು ಸಾಧನೆ ನಡೆದಿಲ್ಲ, ಹೋರಾಟ ನಡೆದಿದೆ. ಸಾಧನೆ ಮಾಡಲೇ ಮಾಡ್ತಾರ ಅವ್ರು. ಬಟ್ ಏನು ವಿಶ್ವಾಸ ಇಡ್ಬೇಕಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಈ ಯಾಕಂದ್ರೆ ನಾ ರೈತರಿಗೆ ಹೇಳತ್ತೀನಿ, ಎಲ್ಲರೂ ನಷ್ಟ ಮಾಡ್ರಿ, ಎಲ್ಲರೂ ನಾಷ್ಟ ಮಾಡ್ರಿ, ನಾಷ್ಟ ಮಾಡ್ರಿ, ಎಲ್ಲರೂ ನಾಷ್ಟ ಮಾಡ್ರಿ. ಇವತ್ತು ಮತ್ತೆ ಪಾಪ ಬಾಳೆಹಣ್ಣ ಏನೇನೋ ಮನ್ಯಾಗ ಸಿಗ್ಲಾರ್ದು ಎಲ್ಲ ಚೊಕ್ಕ ಅವರ ಅನ್ನ ದಾಸೋಹ ನಡೆದಿದೆ. ಎಲ್ಲ ರೈತರು ಇವತ್ತು ಟೆಂಟ್ ದಿನ ಅಲ್ಲಿ ಮಠ ಬಡ್ಸೋನು, ಎಲ್ಲಿ ಮಠ ಇವತ್ತು ಇಲ್ಲಿ ಟೆಂಟ್ ಬಿಡ್ದದು. ನಾಳೆ ಏನಾಕತಿ ಗೊತ್ತಿಲ್ಲ. 3500 ಬೇಕೇ ಬೇಕು. ಬಸ್ ಇದು ಒಂದೇ ಉದ್ದೇಶ, ಇಲ್ಲಿ ಏನೂ ಇಲ್ಲ. ಯಾಕಪ್ಪ ಅಂದರೆ ಇದೆಲ್ಲ ನಿಮ್ಮ ಆಶೀರ್ವಾದ. ಅವ್ರು ನಿಮ್ಮ ಚುನಾಪನ ಹೇಳಿಲ್ಲ, ನೀವು ದೇವರು ಆ್ಯಕ್ಚುಲಿ ನಿಜವಾಗಲು. ಯಾಕಂದರೆ ನಿಮ್ಮಿಂದ ಹೋರಾಟ ಮುಂದಡ್ತಾ ಇದೆ. ಏನು 10 ಮಂದಿ ಮುಖಂಡರ ಒಂದು ಮುಂದಾಟದಲ್ಲಿ ನಿಮ್ಮಂಥ ಜೀವಂತ ದೇವರು ಬಂದು ನೀವು ಬೆಳೆದಂಥ ಕಬ್ಬಿಗೆ ಬಿಲ್ ಕೇಳಾಕತ್ತೀರಿ. ಆದ್ರೆ ಕಬ್ಬಿನ ಬಿಲ್ ಏನು ನಾವು ರೋಡ್ ಮೇಲೆ ನಿಂತು ಕೇಳಾಕತ್ತಿಲ್ಲ, ನಾವು ಮಾಡಿದ ತಪ್ಪಿಗೆ ಕೇಳಾಕತ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಕರೆನ ಸುಳ್ಳು? ತಪ್ಪು ಮಾಡಿವಲ್ರಿ? ಹಾಂ, ಅಥವಾ ಯಾರೋ ರೈತ ಸಂಘ ಮಾಡಿ ಅವೇನು ಮಾಡ್ತಾನೆ ಬಿಡೋಣ. ಒಂದು 50 ಮಂದಿ ಹೇಳ್ರಿ, ಇಂಥ ಸಂಘ ಇದೇ ಗೌರವ ನನಗೆ ಕಿವಿ ಕೇಳ್ತಿದ್ರು. ಈಗ ಅವೇನು ಸಂಘ ಮಾಡ್ತಾನೋ ಅವನ್ಕ ಮೊದಲ 20 ವರ್ಷ ಸಂಘದಾಗದಂತ ಹೇಳಿದವ. ಆಯ್ತಪ್ಪ ಇದ್ರಿ, ನೀವು ಮುಂದಾವತ್ತು ಯಾಕೆ ವಹಿಸಲಿಲ್ಲ? ಅವ್ರದ್ದು ನಾನು ಸಾಧನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ದು ಚುನಾಪಣ್ಣಾರ್ದು ಮತ್ತು ನನ್ನ ಸ್ವಾಮೀಜಿ ಅವರು. ಬೆಳಗಾವಿ ಜಿಲ್ಲಾದಾಗ 80 ಎಕರೆ ಗೋರ್ಮೆಂಟ್ ಜಾಗ APMC ಐತ್ರಿ ಗುರುಗಳ. ಏಟ್ರಿ 80 ಎಕರೆ. ಇಲ್ಲಿ ಅವನು ನಂದು 10 ಎಕರೆ ಐತಿ, ನಾನು ಬೇಕಾದ ಮಾಡಾಕತ್ತೀನಿ. 80 ಎಕರೆ ರೀ, 60 ಕರೋಡು ಆಸ್ತಿ ಗೌರ್ಮೆಂಟ್. ಗೌರ್ಮೆಂಟ್ ಯಾರ ಪರವಾಗೈತಿ? ನಮ್ಮ ಪರವಾಗೈತಿ, ರೈತರ ಪರವಾಗೈತಿ. ಏನು ಮಾಡಾಕತ್ತೀರಂದ್ರೆ ಈಗ ನಮ್ಮ ಭಾರತದಾಗಲಿ ನಮ್ಮ ಕರ್ನಾಟಕದಲ್ಲಿ ಏಜೆಂಟ್ರು ಭಾಳ ಆಗ್ಯಾರಿಲ್ರಿ. ಎಲ್ಲರಿಗೂ ಏಜೆಂಟ್ ರೀ. ಒಬ್ಬ ಏನು ಮಾಡ್ಯಾನಪ್ಪ ಅಂದ್ರೆ ಜೈ ಜೀವ, ಅವ್ನ ಹೆಸರು ಹೆಂಗೆ ಕೊಟ್ಟ ನೋಡ್ರಿ, ಮೋಸ್ಗಾರ ತೊಡಗ್ರಿ ಹೆಂಗೆ ಕೊಡ್ತಾರಂದ್ರೆ ಜೈ ಜವಾನ್ ಜೈ ಕಿಸಾನ್ ಸಬ್ಜಿ ಮಾರ್ಕೆಟ್ ವೆಜ್ ಮಾರ್ಕೆಟ್ ಅಂತೇಳಿ ದೊಡ್ಡ ಬೋರ್ಡ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಯಾನ. ಒಂದು 2 ಎಕರೆ ಹೊಲ ತೊಗೊಂಡು. ಯಾಕಂದ್ರೆ ಈಗ ಕಬ್ಬಿನ ನಾವು FRP ಎಲ್ಲ ಹಿಸ್ಟ್ರಿ ಓದಿದ್ರೊಳಗೆ ಎಲ್ಲ ತಿಳಿದಿದ್ವಿ. ಗೊತ್ತಿಲ್ಲ, ಕಚ್ಚನ್ನು ತೊಡೆದ್ವಿ, ಕಬ್ಬು ಕಳಿಸಿವಿ, 2 ತೊಗೊಂಡ್ರೆ ಮಾಡಿದ್ವಿ. ಇವೆಲ್ಲ ಹಿಂಗೆ ಒಂದು 10 ವರ್ಷದಿಂದ ಎಲ್ಲ ಫ್ಯಾಕ್ಟ್ರಿ ಹಾಳು ಮಾಡ್ಯಾರ. ಅವ ಏನು ಮಾಡ್ಯಾನ ಪಾಪ, ರೈತರು ರೊಕ್ಕವ ಪಾದು ಕಬ್ಬು ನಿಜ. ಇದು ಹಕ್ಕಿಕತ, ಇದು ನಾಟಕ ಅಲ್ಲ, ಏನು ಇತಿಹಾಸ ಅಲ್ಲ. ಸರ್ ನಾ ಯರಗಟ್ಟಿ ತಾಲೂಕದಾಗ ಒಂದು 10 ಎಕರೆ ಹೊಲ ತೊಗೊಂಡಿನಿ, ಕಬ್ಬಿನ ಟೊಮಾಟಿಗೆ ಹಚ್ಚಿನಿ. ನಾನು ರಿಟೈರ್ಡ್ ಆಗಿ ಬಂದ್ರೊಳಗೆ ಟೊಮಾಟಿಗೆ ತೊಗೊಂಡು ಮಾರ್ಕೆಟ್ಗೆ ಹೋಗಿದ್ದೀನಿ. ಬರೀ ಅಂಗಡಿ ಮುಂದೆ ಹಚ್ಚಿನ್ರಿ ನಾ. ಅವಂದ ಹಚ್ಚಕ್ಕೆ ಬರಂಗಿಲ್ಲ, ಯಾಕ್ರಿ ಇದು ಪ್ರೈವೇಟ್ ಮಾರ್ಕೆಟ ಅಂತಂದವ. ಅನ್ನ ಚುನಾವಣೆ ಆಲ್ರೆಡಿ ಇದು ಕೇಸ್ ನೋಡಿದ್ರಿ, ಮತ್ತು ಈಗ ಸಕ್ಸಸ್ ಮಾಡೋಣ್ರಿ ಅಂತಂದ್ರು. ಅವಾಗ ನಾವೊಂದು 2 ಸಲ ಅವ್ರ ಜೊತೆ ಹಾಕಿದ್ವಿ ಅಲ್ಲಿ ಹೋಗಿ. ಯಾಕಂದ್ರೆ ಇವತ್ತು ನಾವು ಇದ್ರ ಚುನಾವಣೆಗೆ ಮತ್ತು ನಾವು DC ಅವರಿಗೆ ಅಜ್ಜರಿಗೆ ನಾವು ಆ್ಯಕ್ಚುಲಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ಇವತ್ತು ಆ DC ಅವರ ನೇತೃತ್ವದಲ್ಲಿ ನಾವು ಮಾರ್ಕೆಟ್ ಚಾಲುವಾಗಿ 25 ದಿನ ಆದ್ರೆ ಸರ್. ಅದು ಬಂದಾಯ್ತು ರೀ, ಲಾಕ್ ಮಾಡಿದ, ಕೀಲಿ ಹಾಕೊಂಡ, ಹೈಕೋರ್ಟ್ಗೆ ಹೋದ, ಕೋರ್ಟ್ನಾಗ ಡಿಸ್ಮಿಸ್ ಮಾಡಿತ್ತು. ನಮ್ಮ ಅಣ್ಣಂದ ಇದನ್ನು ಭಾಷಣ ಮಾಡ್ತಾ ಹೇಳಿನಿ, ನಮಗೆ ನಿಮಗೆ ಮೀರಿದೊಳಗೆ ಎಲ್ಲಿ ಹೋಗ್ತೀವಿ? ಕೋರ್ಟ್ಗೆ ಹೋಗ್ಕೊಂತಿರ್ತೀವಿ. ಬಟ್ ನೀನು ಕೋರ್ಟ್ಗೆ ಹೋಗಂಗಿಲ್ಲ. ನೀನು ನಮ್ಮ ಬಗಲ ರಾಜ್ಯದ ಮಹಾರಾಷ್ಟ್ರ ರಾಜ್ಯದ ಅವ್ರು ರಾಜು ಶೆಟ್ಟಿ ಅವ್ರು ಬಂದಿರು. ಏನು ಹೇಳ್ರಿ ಗೊತ್ತಿ? ಅವ್ರ ಕರ್ನಾಟಕ ಫ್ಯಾಕ್ಟ್ರಿ ಅವರ ಕಬ್ಬು ಒಯ್ಲಿಲ್ಲ ಅಂದ್ರೆ ಏನು ಹೇಳ್ರಿ? ಏನು ಹೇಳ್ರ? ಕರ್ನಾಟಕದ ಕಬ್ಬ ಎಲ್ಲ ನಾವು ಒಯ್ತಾರಂತ ಹೇಳ್ರ. ಅವನು ಕಬ್ಬಿಗೆ ವ್ಯಾಲ್ಯೂ ಐತ್ರಿ, ಫ್ಯಾಕ್ಟ್ರಿ ವ್ಯಾಲ್ಯೂ ಇಲ್ಲ. ಯಾಕಂದ್ರೆ ಫ್ಯಾಕ್ಟ್ರಿ ದೊಡ್ಡ ನಂಬರ್ ಮಾಡಿ ಕಟ್ಟಾರ. ನಾವು ಅನಿವಾರ್ಸಿಟಿ ಕಬ್ಬ ಬೆಳೆದ್ವಿ. ಹಾಂ ರೀ, ಅದಕ್ಕಾಗಿನೇ ಇನ್ನು ಮುಂದೆ ಬಹಳ ಇದರ ಚೆಲ್ಲಾಟ ಐತಿ. ಈ ಹೋರಾಟದ ಕಿಚ್ಚು ಭಾಳ ಕೆಟ್ಟ ಐತಿ, ಸತ್ಯದ ಕಿಚ್ಚೈತಿ, ಯಾರ್ದು ಅನ್ಯಾಯ ಕಿಚ್ಚಿಲ್ಲ. ಯಾಕಂದ್ರೆ ಈ ವೇದಿಕೆಯ ಮೇಲೆ ಆಸೀನರಂತ ಇನ್ನು ಹೇಳಲ್ಲ, ಈ ವೇದಿಕೆ ಯಾರಿಗೆ ತಾಕತ್ತಂದ್ರೆ ನೇತಿದ್ದವ್ರಿಗೆ ಮಾತ್ರ ತಾಕತ್ತಿದೆ. ಇಂಥ ಪರಮ ಪೂಜ್ಯ
ನಡೆದಾಡುವ ದೇವರುಗಳ ಆಶೀರ್ವಾದದಿಂದ. ಯಾಕಪ್ಪ ಅಂತಂದ್ರೆ ನಾ ಹೇಳಲ್ಲ, ಈ ಭೂಮಿ ತಲೆ ಮ್ಯಾಲ ಈ ಜಾಗದಾಗ ಇಂಥ ಸಾಕ್ಷಾಂತ ದೇವ್ರುಗಳು ಇಲ್ಲಿ ಈ ಜಾಗಕ್ಕೆ ಬಂದು ಅಂತಂದ್ರೆ ಆ ಜಾಗ ತಾಕತ್ರಿ. ಇಲ್ಲಂದ್ರೆ ಒಬ್ಬೊಬ್ರು ಹೊಲ ತಗೋತಾರೆ ಫ್ಯಾಕ್ಟ್ರಿ. ನಾವೊಂದು ಎಕ್ಸಾಂಪಲ್ ಹೇಳಿ, ನಮ್ಮ ಮನೆ ಹೊಲದ ಹಚ್ಚಿನ ಕಂಕ ನೋಡ್ರಿ ನಂದು. ಅಲ್ಲಿ ದರೂರ್ ಸಾಹೇಬ್ರು ಅಂತೇಳಿ ಒಂದು ಫ್ಯಾಕ್ಟ್ರಿ ಕಟ್ಟಾಕ 25 ವರ್ಷದಿಂದ ಸರ್ವೆ ಮಾಡಕ್ಕೆ ಬಂದಿರಿ ಕಂಕರೋಡಿ ಅವ್ರು. ಬಂದಿರನ್ರಿ? ಕರೆನು ಸುಳ್ಳು? ಬಂದ್ರಿ ಪುಣಾದಿಂದ ಬಾಂಬೆದಿಂದ ಬಂದರು, ಫ್ಯಾಕ್ಟ್ರಿ ಕಟ್ತ. ನಾ ಎಂತಂತೆ ಹೋಗ್ತೀನಿ, ನಾ ಸಬ್ಜಿ ಕಟ್ ಮಾಡೋ ಟೆಂಡರ್ ತೊಗೊಂಡಿನಿ. ಹೆಣ್ಮಕ್ಳು ಗೋಸ್ಕರ ಅವ್ರು ಭಾಳ ಖರ್ಚು ಮಾಡಿರಿ. ಒಂದು ಅವಾಗಿನ ಟೈಮ್ನಾಗ ಒಂದು 20 ಲಕ್ಷ ಖರ್ಚು ಮಾಡಿ ಅವ್ರು ಫ್ಯಾಕ್ಟ್ರಿ ಪೂಜೆ ಮಾಡಿದ್ರು. ಆ ಫ್ಯಾಕ್ಟ್ರಿ ಪೂಜೆ ಮಾಡಿದ್ರು ಸಹ ಫ್ಯಾಕ್ಟ್ರಿ ಆಗಲಿಲ್ಲ. ಅದು ಆ ಜಾಗ ಎಲ್ಲ ದಿವಾಳಿ ಆಯಿತು. ದಿವಾಳಿ ಅಂದ್ರೆ ಏನು? ಆ ಭೂಮಿದ ಉತ್ಪತ್ತಿ ಆಗಬೇಕಾಗಿತ್ತು, ಆಗಲಿಲ್ಲ. ಅದಕ್ಕಾಗಿಯೇ ಯಾವ ಜಾಗದ ಮಹತ್ವತಿ, ಯಾವ ತಂದೆ ತಾಯಿ ನಮ್ಮ ಹಳದಾರ, ಅದು ಭಾಳ ಮಹತ್ವದ ವಿಷಯ ಇರ್ತದೆ. ಮತ್ತು ನಾವೇನು ನಿಮಗೆ ಯಾಕೆ ನಾ ಇದನ್ನು ಪಕ್ಕ ಹಳ್ಳಿ ಭಾಷೆದಾಗ ಹೇಳ್ತಂದ್ರೆ, ನಾವೆಲ್ಲ ರೈತರದೀವಿ. ನಾವೇನು ಸಂಜೆಕ ಮುಂಜಾನೆ ಏನು ದೀಪ ಹಚ್ತಿಲ್ಲ ದೀಪ, ಆ ದೀಪದಾಗ ಎಷ್ಟು ಶಕ್ತಿ ಇರ್ತೈತಿಪ್ಪ ಅಂದ್ರೆ ಜಗತ್ತನ್ನು ನೋಡ್ಬೇಕನ್ನೋ ಆಸೆ ಆ ದೀಪಕ್ಕೆ ಇರ್ತೈತಿ. ಆ ದೀಪದ ಸುತ್ತಗಡೆ ಏನು ಬೆಳಕು ಬೀಳೋದಿಲ್ಲ, ಅದು ಜಗತ್ತನ್ನು ರೂಪಿಸ್ತತೆ ಅಲ್ಲಿ. ಬಟ್ ಅದ್ರ ಬಗ್ಗೆ ಯಾರಿಗೆ ಮಹತ್ವ ಐತಿ ಅವ್ರಿಗೆ ಮಾತ್ರ ಗೊತ್ತಾಗತಿ. ಮತ್ತು ಯಾರು ದೀಪನ ಹಚ್ಚಂಗಿಲ್ಲ, ದೀಪದ ಮಹತ್ವ ಗೊತ್ತಾಗಂಗಿಲ್ಲ. ಹಾಗೆ ಇಲ್ಲಿ ಕಿಚ್ಚಿದೆ. ದಯವಿಟ್ಟು ನಾ ಏನು ಇಲ್ಲಿವರೆಗೆ ಪ್ರಪ್ರಥಮವಾಗಿ నేను ಮಾತಾಡಿದ್ದೆ. ದಯವಿಟ್ಟು ಏನಾದರೂ ನೀವು ಸಣ್ಣ ಹುಡುಗ ಅಂತ ತಿಳ್ಕೊಳ್ಳಿ, ಮಾಜಿ ಸೈನಿಕರು. ನಾನು ಇಲ್ಲಿಗೆ ಮಾತು ಮುಗಿಸಿ ಇನ್ನೊಂದು ನಡೆದಿದೆ, ದಿನ ಬರ್ತೀನಿ ನಾನು. ಥ್ಯಾಂಕ್ ಯು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಜವಾನ್, ಜೈ ಜವಾನ್. ಬೇಕೇ ಬೇಕು, ಬೇಕೇ ಬೇಕು. ಧನ್ಯವಾದ ಸೈನಿಕರಿಗೆ. ಇವತ್ತು ಅನ್ನದಾತನ ವೇದಿಕೆ 5ನೇ ದಿನ ಪ್ರಾರಂಭ ಆಗಿರ್ತಕ್ಕಂಥದ್ದು. ತಾವೆಲ್ಲ ಯುವಕರು ಬರೀ ಈ ಕಡೆ ಮುಂದಕೊಂಡ್ರು ಬರಲ್ಲ. 5 ದಿನ ನಿಮ್ಮ ಸಹಕಾರದಿಂದ ಇವತ್ತು ರಾಜ್ಯ ತಿರುಗಿ ನೋಡ್ತಕ್ಕಂಥ ಹೋರಾಟ ನಡೆದದ. ಬರೀ ಈ ಕಡೆ ಎಲ್ಲ ಹಿರಿಯ ರೈತರೆಲ್ಲ ಬರೀ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ಎಲ್ಲ ಯುವಕರು ಈ ಕಡೆ ಬರೀ, ರೈತರೆಲ್ಲ ಬರೀ ಮುಂದ್ಕೊಂಡ್ರಿ. ಜನ ಬಾಳ ಬರ್ಲಿಕ್ಕತ್ತದ, ಆರಾಮ್ ಶಾಂತ ಕೊಂಡ್ರಿ ಸ್ವಲ್ಪ. ಇವತ್ತಿನ ಅನ್ನದಾತನ ವೇದಿಕೆಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಜಿ ಸೈನಿಕರು, ರೈತ ಇಲ್ಲಂದ್ರೆ ಹೆಂಗೆ ಜಗತ್ತು ನಡೆಯೋದಿಲ್ಲ. ಈ ಭಾರತ ಸದೃಢವಾಗಿ ಸಮೃದ್ಧವಾಗಿ ವಿಶ್ವ ಭಾರತವಾಗಿ ರೂಪಿಸಬೇಕಾದ್ರೆ ಅವರ ಕಾರ್ಯ ಅತಿ ಹೆಚ್ಚಿರ್ತಕ್ಕಂಥದ್ದು. ಅವ್ರ ಬೆಂಬಲ ಕೊಡ್ಲಿಕ್ಕೆ ಬಂದಾರ. ಜೋರಾದ